ದಂಪತಿಗಳಲ್ಲಿ ವಾದ ವಿವಾದಗಳು ಬೇಡ. ಪ್ರತಿನಿತ್ಯ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತು ಬೆಳೆದು ಸಣ್ಣದಾಗಿ ಮನಸ್ತಾಪಗಳು ಗಲಾಟೆಗಳು ಆಗ್ತಾ ಇದ್ದರೆ ಅದು ಸಾತ್ವಿಕವಾಗಿ ನಡೀತಾ ಇದ್ದರೆ ಏನೂ ತೊಂದರೆ ಇಲ್ಲ. ದ್ವೇಷಕ್ಕೆ ಕಾರಣವಾಗ್ತಕ್ಕಂತಹ ವಿಚಾರಗಳು ಮುನ್ನೆಲೆಗೆ ಬಂದಾಗ ಅಂಥ ವಾದ ವಿವಾದಗಳನ್ನು ಮಾಡಬೇಡಿ ಅನ್ನುವಂಥದ್ದು. ಕೆಲಸದ ಶೈಲಿಯಲ್ಲಿ ಬದಲಾವಣೆ ಆಗಬಹುದು. ನೀವು ಯಾವುದೋ ಒಂದು ಕೆಲಸವನ್ನು ಪ್ರತಿನಿತ್ಯ ಮಾಡ್ತಾ ಇರ್ತೀರಿ, ಅದರಲ್ಲಿ ಏನೋ ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ಆಗ ಅದಕ್ಕೆ ಹೊಂದಿಕೊಳ್ಳುವಂತಹ ಮನಸ್ಥಿತಿ ನಿಮ್ಮದಾಗಿರಬೇಕಾಗತ್ತೆ. ಸ್ನೇಹಿತರಿಂದ ಉತ್ತಮವಾದಂತಹ ಸಲಹೆ ಸಹಕಾರ ನಿಮಗೆ ಸಿಕ್ಕುವಂಥದ್ದಿದೆ. ವಸ್ತುಗಳನ್ನು ಅಥವಾ ವಾಹನವನ್ನು ಅಥವಾ ಇನ್ಯಾವುದಾದ್ರೂ ಪದಾರ್ಥವನ್ನು ನೀವು ಮಾರಾಟ ಮಾಡಬೇಕು ಅಂತ ಹೇಳಿ ಆಲೋಚನೆಯಲ್ಲಿದ್ದರೆ, ಆ ಚಿಂತನೆಯಲ್ಲಿದ್ದರೆ, ಆ ಪ್ರಯತ್ನದಲ್ಲಿದ್ದರೆ ಇವತ್ತು ಅದಕ್ಕೆ ಅನುಕೂಲವಾದಂತಹ ದಿವಸ ಅಂತ ಅರ್ಥ. ದೇಹಕ್ಕೆ ಒಪ್ತಕ್ಕಂತಹ ಕೆಲಸವನ್ನು ಮಾಡಿ. ನಿಮ್ಮ ಶಕ್ತಿಯನ್ನು ಮೀರಿ ಆಯಾಸ ಮಾಡಿಕೊಳ್ತಕ್ಕಂತಹ ಯಾವುದೇ ಕೆಲಸಗಳು ಬೇಡ. ಇವತ್ತೇನೋ ಮಾಡಿಬಿಡ್ಬೋದು, ನಾಳೆ ನಾಡಿದ್ದು ಹೀಗೆ ಯೋಚನೆ ಮಾಡಬೇಕಾದಂಥದ್ದಿರುತ್ತೆ. ಮಕ್ಕಳಿಗೋಸ್ಕರವಾಗಿ ಸ್ವಲ್ಪ ಸಮಯವನ್ನಾದರೂ ಕೂಡ ನೀವು ನೀಡಬೇಕು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಆರ್ಥಿಕ ಸಂಕಷ್ಟ ಎದುರಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡುವಂಥದ್ದಿರುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಬೇಕು. ಹೊಂದಾಣಿಕೆ ಅಂತಕ್ಕಂತಹದ್ದು ತುಂಬ ಮುಖ್ಯವಾಗಿ ದಾಂಪತ್ಯದಲ್ಲಿ ಇರಬೇಕಾಗತ್ತೆ. ಪ್ರೇಮಿಗಳಿಗೆ ಅಶುಭ, ಆರೋಗ್ಯದಲ್ಲಿ ವ್ಯತ್ಯಾಸ ಕಾಡುವಂಥದ್ದು. ಮಕ್ಕಳಿಗೆ ತುಂಬ ಶುಭವಾದಂತಹ ಸಮಯ ಇದು. ಅಶಾಂತಿ ಅಸಂತೋಷ ಇದು ಸ್ವಲ್ಪ ಹೆಚ್ಚಾಗಿ ನಿಮಗೆ ಹಿಂಸೆಯನ್ನು ಮಾಡುವಂತಹ ದಿವಸವಾಗುತ್ತೆ. ಹಠದಿಂದ ಕಾರ್ಯ ಸಾಧನೆಯನ್ನು ಮಾಡ್ತೀರಿ. ಈ ಕೆಲಸ ಮಾಡಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದು ಆ ಕೆಲಸವನ್ನು ಪೂರ್ತಿ ಮಾಡ್ತಕ್ಕಂಥದ್ದು ಆಗಬಹುದು. ಸರಳ ಸುಲಭವಾಗಿ ಸ್ವಾಭಾವಿಕವಾಗಿ ಯಾವ ಕೆಲಸಗಳು ಆಗುವುದಿಲ್ಲ ಅನ್ನುವಂಥದ್ದು ಈ ಮಾತಿನ ಅರ್ಥವಾಗುತ್ತೆ. ಕುಲದೇವತಾ ಆರಾಧನೆಯನ್ನು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ವಿನಾಕಾರಣ ಸ್ನೇಹಿತರ ಜೊತೆಯಲ್ಲಿ ಜಗಳ ಮಾಡ್ಕೊಳ್ತೀರಿ. ಮನೆಯಲ್ಲಿ ಮಂಗಳ ಕಾರ್ಯದ ಬಗ್ಗೆ ಚರ್ಚೆ ಆಗತ್ತೆ. ಆದರೆ ಅಭಿಪ್ರಾಯಗಳು ಬೇರೆ ಬೇರೆಯಾಗಿ ಯಾವ ನಿರ್ಧಾರವನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳು ಆಗೋದಿಲ್ಲ. ಕೇವಲ ಚರ್ಚೆ ಅಷ್ಟೇ ನಡೆಯುವಂಥದ್ದಾಗತ್ತೆ. ವಿರುದ್ಧವಾದಂತಹ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ. ಯಾವುದು ನಿಮ್ಮ ವಯಸ್ಸಿಗೆ ಅಥವಾ ನಿಮ್ಮ ವೃತ್ತಿಗೆ, ಸಮಾಜದಲ್ಲಿ ನೀವಿರ್ತಕ್ಕಂತಹ ಸ್ಥಾನಕ್ಕೆ ಯೋಗ್ಯವಲ್ಲವೋ ಅಂತಹ ವಿಚಾರಗಳೇ ಮುನ್ನೆಲೆಗೆ ಬರುವಂಥದ್ದು. ನಿಮ್ಮ ಆಸಕ್ತಿಯೂ ಕೂಡ ಅದರಲ್ಲೇ ಹೆಚ್ಚಾಗುವಂಥದ್ದಾಗತ್ತೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅವಕಾಶ, ಅದರಿಂದ ಅನುಕೂಲ ಆಗುವಂಥದ್ದು. ಭಯ ಮತ್ತು ಕೋಪ ಇದು ಎರಡರಿಂದ ಕಾರ್ಯವಿಘ್ನಗಳಾಗತ್ತೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಧೈರ್ಯವಾಗಿ ಎದುರಿಸಬೇಕು. ಸಿಟ್ಟನ್ನು ಕಡಿಮೆ ಮಾಡಿಕೊಂಡು ತಾಳ್ಮೆಯಿಂದ ಇದ್ದು ಕೆಲಸವನ್ನು ಸಾಧಿಸಬೇಕು ಅನ್ನುವಂಥದ್ದು. ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಶಾರೀರಿಕವಾದಂತಹ ಸಮಸ್ಯೆಯಿಂದ ತೊಂದರೆ ಮಾಡಿಕೊಳ್ತೀರಿ. ಶರೀರದಲ್ಲಿ ಸೌಖ್ಯ ಇಲ್ಲದೆ ಇರತಕ್ಕಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ದೈವ ಸಂಬಂಧಿ ಕಾರ್ಯಗಳ ವಿಚಾರದಲ್ಲಿ ಯೋಜನೆಗಳನ್ನು ಹಾಕ್ತೀರಿ. ಅಂದರೆ ಧಾರ್ಮಿಕವಾಗಿ ಒಂದಷ್ಟು ಚಿಂತನೆಗಳು ನಡೆಯುತ್ತೆ. ಭಗವಂತನಿಗೆ ಪ್ರಿಯವಾದಂತಹ ಕೆಲಸವನ್ನು ಮಾಡಬೇಕು. ಪೂಜೆ, ಹವನ, ಭಜನೆ, ಧ್ಯಾನ ಇತ್ಯಾದಿಗಳು. ಬೇರೆಯವರಿಗೆ ಅನ್ನದಾನವನ್ನು ಮಾಡಬೇಕು. ಪುಣ್ಯಕ್ಷೇತ್ರ ದರ್ಶನ ಮಾಡಬೇಕು. ಇತ್ಯಾದಿ ಎಲ್ಲ ವಿಚಾರಗಳು ಮನಸ್ಸಿನಲ್ಲಿ ಬರಬಹುದು. ನಿಮ್ಮ ಯೋಗ್ಯತೆಗೆ, ನಿಮ್ಮ ಅನುಕೂಲಕ್ಕೆ, ನಿಮ್ಮ ಸಮಯಕ್ಕೆ ಅನುಗುಣವಾದಂತಹ ನಿರ್ಧಾರವನ್ನು ನೀವು ಮಾಡಬಹುದು ಅಂತ ಅರ್ಥ. ಮಾನಸಿಕವಾಗಿ ಮಾತ್ರ ಅಸಮಾಧಾನವೇ ಇರತಕ್ಕಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ತುಂಬ ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ಹಣದ ವ್ಯವಹಾರದಲ್ಲಿ ಹಿನ್ನಡೆಯಾಗತ್ತೆ. ಹಳೆಯ ರೋಗಿಗಳು ಅಂದರೆ ತುಂಬ ದಿವಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ನರಳ್ತಾ ಇರತಕ್ಕಂಥವರು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ತುಂಬ ಎಚ್ಚರ ಇರಬೇಕು. ಮೃತ್ಯುಂಜಯ ಮಂತ್ರವನ್ನು ಪಠನ ಮಾಡಿ, ಶ್ರವಣ ಮಾಡಿ. ಶುಭ. ಸಿಂಹರಾಶಿ, ಅನಗತ್ಯವಾದಂತಹ ಪ್ರಲಾಪದಿಂದ ಮಕ್ಕಳಿಂದ ನಿಂದನೆಗೊಳಗಾಗ್ತೀರಿ. ಮಕ್ಕಳೇ ನಿಮ್ಮನ್ನು ಬೈತಾರೆ, ಯಾಕೆ ಹೀಗಾಡ್ತಿದ್ದೀರಿ ಅಂತ ಹೇಳಿ. ಅದಕ್ಕೆ ಅವಕಾಶಗಳು ಬೇಡ. ಇಂದಿನ ಪ್ರಯಾಣವೋ ಪ್ರವಾಸವೋ ರದ್ದಾಗಬಹುದು, ಅಥವಾ ಮುಂದಕ್ಕೆ ಹೋಗ್ಬೋದು, ಅಥವಾ ಬೇಡ ಅಂತ ಅನ್ನಿಸ್ಬೋದು, ಅಥವಾ ಹೋಗಿ ಅರ್ಧಕ್ಕೆ ವಾಪಸ್ ಬರ್ಬೋದು. ಹೀಗೆಲ್ಲ ಒಂದಷ್ಟು ಬದಲಾವಣೆಗಳು ಆಗುವಂಥದ್ದಿದೆ. ನಮ್ಮವರು ಅಂತ ಹೇಳಿ ಯಾರನ್ನ ನಂಬಿರ್ತೀರೋ ಅಂಥವ್ರು ಕೈ ಕೊಡುವಂತಹ ಸಾಧ್ಯತೆ ಈ ದಿವಸ ಹೆಚ್ಚಾಗಿ ಕಾಣುವಂಥದ್ದಿದೆ.
ವಿಶ್ರಾಂತಿಯ ಕೊರತೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಸಾಮಾಜಿಕವಾದಂತಹ ಕೆಲಸ, ಆ ಒಂದು ಸಾಮರ್ಥ್ಯದ ಕೊರತೆ ನಿಮ್ಮಲ್ಲಿ ಎದ್ದು ಕಾಣುವಂಥದ್ದು. ಸಮಾಜಮುಖಿಯಾದಂತಹ ಕೆಲಸಕ್ಕೆ ನಿಮ್ಮ ಸಾಮರ್ಥ್ಯ ಈ ದಿವಸ ಸಾಕಾಗೋದಿಲ್ವೇನೋ ಅಂತ ಹೇಳಿ ಅನಿಸುತ್ತೆ. ಅಥವಾ ಸಾಮರ್ಥ್ಯ ಇದ್ದರೂ ಕೂಡ ಸರಿಯಾದಂತಹ ಮನಸ್ಥಿತಿಯಲ್ಲಿ ಇಲ್ಲದೆ ಬೇಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥದ್ದು ಅಲ್ಲಿ ವಿಚಿತ್ರವಾಗಿ ಕಾಣುವಂಥದ್ದು. ಸೂರ್ಯ ನಮಸ್ಕಾರವನ್ನು ಮಾಡಿ, ಸೂರ್ಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿಯ ಅಗತ್ಯತೆ ತುಂಬ ಕಾಣ್ತಾ ಇದೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ತುಂಬ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ಪ್ರೇಮಿಗಳು ತುಂಬ ಉತ್ಸುಕರಾಗಿರ್ತಕ್ಕಂಥದ್ದು. ಸಮಾಜದ ಕಟ್ಟುಪಾಡಿಗೆ ಒಳಪಟ್ಟಿದ್ದರೆ ಯಾವ ತೊಂದರೆಯೂ ಕೂಡ ಇಲ್ಲ. ಅದಿಲ್ಲ ಅಂತಾದಾಗ ಆ ಕ್ಷಣದಲ್ಲಿ ಏನು ಒದಗಿ ಬರುತ್ತೋ ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ. ದಿನವಿಡೀ ಬೇರೆಯವರ ಮಾತಿನಿಂದ ವ್ಯರ್ಥ ಆಗಿ ಹೋಗ್ತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂತಹ ವಸ್ತು ನಷ್ಟವಾಗಬಹುದು. ಎಲ್ಲ ಮರೆತು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರಬೇಕಾದಂತಹ ದಿವಸ ಆದರೆ ಇರುವುದಿಲ್ಲ. ಇದೇ ಗ್ರಹಗತಿಯ ವಿಚಿತ್ರವಾದಂತಹ ಫಲ ಅಂತ ಹೇಳಿ ಭಾವಿಸಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9900753555. ರಾಶಿ ಈ ದಿವಸ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನ ಇರಲಿ. ಬೇಸರ ತರತಕ್ಕಂತಹ ಸಮಯದಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳ್ಕೊಂಬಿಡಿ. ಯಾಕೆ ಅಂತಂದರೆ ಮಾನಸಿಕವಾಗಿ ಆಗತಕ್ಕಂತಹ ಆಘಾತವನ್ನು ತಡೆಯೋ ಶಕ್ತಿ ಇರಬೇಕು ಅನ್ನುವಂಥದ್ದು. ಮಾನಸಿಕವಾಗಿ ಶಾಂತಿ ಇರೋದಿಲ್ಲ. ಏಕಮುಖವಾದಂತಹ ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆಲ್ಲ ವ್ಯರ್ಥವಾಗಿಬಿಡುತ್ತೆ. ನೀವು ಯಾರನ್ನೋ ಇಷ್ಟಪಡ್ತೀರಿ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನೂ ಇಷ್ಟಪಡಬೇಕಲ್ಲ. ನೀವು ಯಾರ ಬಗ್ಗೆನೋ ವಿಶ್ವಾಸವನ್ನು ಇಟ್ಕೊಳ್ತೀರಿ, ಅವರಿಗೂ ಆ ವಿಶ್ವಾಸ ಇರಬೇಕಲ್ಲ. ನಿಮಗೆ ಯಾರನ್ನೋ ಕಂಡ್ರೆ ಅಭಿಮಾನ, ಅವರಿಗೂ ಆ ಅಭಿಮಾನ ಇರಬೇಕಲ್ಲ. ಇದು ಏಕಮುಖವಾಗಿಬಿಟ್ರೆ, ಒನ್ ವೇ ಆಗಿಬಿಟ್ರೆ ಬಹಳ ಕಷ್ಟವಾಗತ್ತೆ. ನೀವು ಒದ್ದಾಡ್ತಿರ್ತೀರಿ, ಅವರು ಆರಾಮಾಗಿರ್ತಾರೆ. ಹೀಗೆಲ್ಲ ವ್ಯತ್ಯಾಸಗಳಾಗುವಂಥದ್ದು. ಹಣದ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ಹಣದ ವಿಚಾರದಲ್ಲಿ ಮಾನಸಿಕವಾದಂತಹ ಸಮಾಧಾನ. ಮಹಾಗಣಪತಿಯನ್ನು ಪ್ರಾರ್ಥನೆ ಪೂಜೆ ಮಾಡಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತಕ್ಕಂಥದ್ದು ಶುಭ. ವೃಶ್ಚಿಕ ರಾಶಿ, ನಿಮ್ಮ ಮಕ್ಕಳನ್ನು, ನಿಮ್ಮ ಪರಿಚಯದ ಮಕ್ಕಳನ್ನು ನೀವು ಬೆಂಬಲಿಸಿ, ಅವರಿಗೆ ಪ್ರೋತ್ಸಾಹವನ್ನು ನೀಡಿ, ಅವರ ಭುಜವನ್ನು, ಬೆನ್ನನ್ನು ತಟ್ಟಿ. ಆಗ ಅವರು ಒಂದಷ್ಟು ಒಳಿತನ್ನು ಮಾಡಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗ್ತಾರೆ. ಈ ಪ್ರಯತ್ನ, ಇದರ ಅಗತ್ಯತೆ ನಿಜವಾಗಲೂ ಕೂಡ ಇರುವಂಥದ್ದು. ಆತುರದಲ್ಲಿ ಹೂಡಿಕೆಯನ್ನು ಮಾಡಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುವಂಥದ್ದು ಬೇಡ. ಯಾವುದೋ ಜಾಹೀರಾತನ್ನು ನೋಡ್ತೀರಿ, ಅದನ್ನು ನೋಡಿದ ತಕ್ಷಣ ನಾನು ಹಾಗಾಗ್ಬಿಡಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಕೆರಳುತ್ತೆ. ಅದಕ್ಕೆ ಹಣವನ್ನು ಹೂಡಿಕೆ ಮಾಡ್ತೀರಿ, ನಷ್ಟವನ್ನು ಅನುಭವಿಸ್ತೀರಿ. ನಿಮ್ಮ ಗ್ರಹಗತಿ, ನಿಮ್ಮ ಅದೃಷ್ಟ ಚೆನ್ನಾಗಿರಬೇಕಲ್ಲ, ಭಗವದ್ ಅನುಗ್ರಹ ನಿಮಗಿರಬೇಕಲ್ಲ, ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ನೀವು ಮಾಡಿರಬೇಕಲ್ಲ. ಇದು ಯಾವುದೂ ಇರುವುದಿಲ್ಲ. ಹಾಗಾಗಿ ತೊಂದರೆ ಆಗತ್ತೆ ಅಂತ ಅರ್ಥ. ನಿಮ್ಮಂತೆ ಬೇರೆಯವರು ಇರಬೇಕು ಅಂತಕ್ಕಂಥದ್ದು ಸಾಮಾಜಿಕವಾಗಿ ಸರಿ, ಆದರೆ ವೈಯಕ್ತಿಕವಾದಂತಹ ಕೆಲ ವಿಚಾರಗಳಲ್ಲಿ ಒತ್ತಡವನ್ನು ಹೇರ್ತಕ್ಕಂಥದ್ದು ಇದೆಯಲ್ಲ, ಅದು ದೊಡ್ಡ ತಪ್ಪಾಗತ್ತೆ. ಬೇರೆಯವರು ಅವರು ಸ್ವತಂತ್ರರು, ಅವರ ಪಾಡಿಗೆ ಅವರು ಇರ್ತಾರೆ. ಒಳ್ಳೆಯದನ್ನು ನಿರೀಕ್ಷೆ ಮಾಡುವಂಥದ್ದು ನಿಮ್ಮದು ಹೌದು, ಅದು ತಪ್ಪಲ್ಲ. ಆದರೆ ಹೀಗೇ ಇರಬೇಕು ಅಂತ ಹೇಳಿ ಆಜ್ಞೆ ಮಾಡುವಂಥದ್ದು ಇದೆಯಲ್ಲ, ಒತ್ತಡ ಹೇರುವಂಥದ್ದು ಇದೆಯಲ್ಲ, ಅದು ತಪ್ಪಾದೀತು ಅನ್ನುವಂಥದ್ದು. ಉತ್ತಮವಾದಂತಹ ದಿನ ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ. ಕೆಲಸದಲ್ಲಿ ಪ್ರಗತಿ ಇದ್ದರೂ ಕೂಡ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು. ಹೆಚ್ಚು ಜನರ ಭೇಟಿಯಿಂದ ನಿಮಗೆ ಒಂದಷ್ಟು ಗೊಂದಲಗಳಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರಾಶಿ, ಶತ್ರುಕಾಟದಿಂದ ಸ್ವಲ್ಪ ಕಣ್ಣೀರು ಹಾಕ್ತೀರಿ. ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥವ್ರು ಅಥವಾ ವ್ಯಾವಹಾರಿಕವಾಗಿ ಏನೋ ಅಡ್ಡಿಯನ್ನು ಮಾಡ್ತಕ್ಕಂಥವ್ರು, ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರಕ್ಕೆ ನಿಮ್ಮನ್ನು ಮಧ್ಯ ಎಳೆದು ತರ್ತಕ್ಕಂಥವ್ರು, ಹೀಗೆ
ಹಲವಾರು ವಿಚಾರಗಳಿಂದ ಕಣ್ಣೀರನ್ನು ಹಾಕಬೇಕಾದಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯ ಅಭಿವೃದ್ಧಿ ಆಗ್ತಾ ಇದೆ, ಇದು ಸಂತೋಷವನ್ನು ಕೊಡುವಂಥದ್ದು. ಆಸಕ್ತಿ ಯಾವ ವಿಷಯದಲ್ಲೂ ಇಲ್ಲ. ಸ್ನೇಹಿತರ ಜೊತೆಯಲ್ಲಿ ಮಾತುಕತೆ, ಸಮಾಧಾನ ಇದು ಯಾವುದೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಹಣ ಇದೆ ಆದರೆ ನೆಮ್ಮದಿ ಇಲ್ಲ, ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ. ಹೀಗೆ ಇರುವಂಥದ್ದನ್ನು ಸಕಾಲದಲ್ಲಿ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋಕೆ ಬರದಲ್ಲೇ ಒದ್ದಾಟವನ್ನು ಮಾಡ್ತಾ ಇರ್ತೀರಿ. ಪಶ್ಚಾತ್ತಾಪ ಪಡೋದರಿಂದ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಏನಾಯಿತು? ಆ ಕ್ಷಣದಲ್ಲಿ ಮಾಡಬೇಕಾದಂತಹ ಕರ್ತವ್ಯ, ಕೆಲಸ ಇದೆಲ್ಲವನ್ನು ಪ್ರಾಮಾಣಿಕವಾಗಿ ಧೈರ್ಯವಾಗಿ ಮಾಡಿದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅವತ್ತು ಗೊತ್ತಾಗಲಿಲ್ಲ, ಆಯಿತು ಒಪ್ಕೊಳ್ಳೋಣ. ಇವತ್ತು ಹಾಗೆ ಮಾಡಿದ್ರೆ ಮುಂದೆ ಮತ್ತೆ ಇದನ್ನೇ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಸಮಯವನ್ನು ಕೊಡಿ. ಅವರ ಜೊತೆಯಲ್ಲಿ ಅವರ ಸಮಯದಲ್ಲಿ ನೀವು ಕೂಡ ಭಾಗಿಗಳಾಗಿ ಅವರ ಆಸೆ ಆಕಾಂಕ್ಷೆಗಳನ್ನು, ನಿರೀಕ್ಷೆಗಳನ್ನು, ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಎಲ್ಲವನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿ ಅನ್ನುವಂಥದ್ದು. ಕುಟುಂಬದಲ್ಲಿ ಅಥವಾ ಸೋದರ ಮಾವನ ಜೊತೆಯಲ್ಲಿ ಜಗಳಕ್ಕೆ ಅವಕಾಶಗಳಾಗತ್ತೆ, ಅದು ಬೇಡ. ಆದಾಯದ ಮೂಲಗಳಿಂದ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲಪ್ಪ ಅಂತ ಹೇಳಿ ನಿಮಗಷ್ಟಕ್ಕೆ ನೀವೇ ಸಮಾಧಾನವನ್ನು ಮಾಡ್ಕೊಳ್ತೀರಿ. ಆಹಾರದ ವ್ಯತ್ಯಾಸದಿಂದ ಸ್ವಲ್ಪ ತೊಂದರೆ ಆಗ್ಬೋದು, ಗಮನಿಸ್ಕೊಳ್ಳಿ. ಜನರಿಂದ ಮೋಸ, ಅಪಮಾನ ಇದಕ್ಕೆ ಅವಕಾಶ ಇದೆ. ಎಚ್ಚರ ತಪ್ಪಿದಾಗ ಸ್ವಾಭಾವಿಕವಾಗಿ ನಡೆದು ಹೋಗ್ಬಿಡುತ್ತೆ. ಎಚ್ಚರಿಕೆಯಿಂದ ಇದ್ದಾಗ ದೊಡ್ಡ ಮಟ್ಟದ್ದು ತಪ್ಪಿ ಸಣ್ಣದಾಗಿ ಆಗಬಹುದು ಅನ್ನುವಂಥದ್ದು. ತಪ್ಪು ತಿಳುವಳಿಕೆಯಿಂದ ಬೇಸರವಾಗುತ್ತೆ. ಹಾಗಾಗಿ ಮಾಹಿತಿ ಕೊರತೆ ಆಗಬಾರ್ದು ಅನ್ನುವಂಥದ್ದು. ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಸ್ವಂತ ಬುದ್ಧಿವಂತಿಕೆ ಕೆಲಸಕ್ಕೆ ಬರೋದಿಲ್ಲ. ನಾನೇ ತಿಳುವಳಿಕೆಸ್ಥ ಅಂತ ಹೇಳಿ ಅಂದ್ಕೊಳ್ಳೋದಿದೆಯಲ್ಲ, ಅದು ಕೆಲಸಕ್ಕೆ ಬರೋದಿಲ್ಲ. ಜನರ ಬೆಂಬಲ ಏನಿದೆ ಅದರಿಂದಲೇ ನಿಮ್ಮ ಜೀವನ ಸಾಗುವಂಥದ್ದು. ಹಾಗಾಗಿ ಜನ ಬೆಂಬಲ ಬಹಳ ಮುಖ್ಯ ಅನ್ನುವಂಥದ್ದನ್ನು ಅರಿಬೇಕು. ಪ್ರಯತ್ನಪೂರ್ವಕವಾಗಿ ಸಂತೋಷವನ್ನು ನೋಡ್ತೀರಿ. ಯಾವ ಪುರುಷಾರ್ಥಕ್ಕೆ? ಸ್ವಾಭಾವಿಕವಾಗಿ ಸಂತೋಷ ಆಗಬೇಕು. ಭಗವಂತ ಎಲ್ಲವನ್ನು ಕೊಟ್ಟಾಗ ಎಲ್ಲದರ ಸದ್ವಿನಿಯೋಗವಾಗಿ ನಿಮಗೆ ಆ ಒಂದು ವಿಶೇಷವಾದಂತಹ ಆನಂದ ಸಿಕ್ಕಬೇಕು. ಆನಂದ ಅನ್ನುವಂಥದ್ದನ್ನು ನಾವು ಕೊಂಡುಕೊಳ್ಳುವಂಥದ್ದಲ್ಲ, ಪಡ್ಕೊಳ್ಳುವಂಥದ್ದಲ್ಲ. ಬೇರೆಯವರನ್ನು ಹಿಂಸೆ ಮಾಡಿ ನಾವು ಸಂತೋಷವನ್ನು, ಸುಖವನ್ನು ಅನುಭವಿಸುವಂಥದ್ದಲ್ಲ. ಅದು ಗೊತ್ತಾಗಬೇಕು ಅಂತ ಅರ್ಥ. ಉತ್ತಮ ಆಲೋಚನೆಗಳು ಬರುತ್ತೆ, ಆದರೆ ಕಾರ್ಯರೂಪಕ್ಕೆ ಬರುವಂಥದ್ದು ಕಷ್ಟವಾದೀತು. ಆಲಸ್ಯದಿಂದ ಕೆಲಸ ಮುಂದಕ್ಕೆ ಹೋಗುತ್ತೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಹಿರಿಯರು ಬರ್ತಾರೆ, ಅದನ್ನು ಗಮನಿಸ್ತಾರೆ, ನಿಮ್ಮ ಬಗ್ಗೆ ಏನೋ ಮಾತಾಡ್ತಾರೆ, ಬೇಸರವಾಗುತ್ತೆ. ಶಿವನನ್ನು ಪೂಜೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉತ್ಸಾಹ ಸಂತೋಷಗಳಿಂದ ಇರುವಂತಹ ದಿವಸ ಇದು. ನರಕ್ಕೋ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಮನೆಯಲ್ಲಿ ಏನೋ ಒಂದು ರೀತಿಯ ಹಿಂಸೆ, ಜಗಳ, ಅಸಮಾಧಾನ ಇರತಕ್ಕಂತಹ ವಾತಾವರಣ ಹೆಚ್ಚಾಗಿರುತ್ತೆ. ಆಲೋಚನೆ ಮಾಡಿದಂತಹ ಕೆಲಸಕ್ಕೆ ವಿರುದ್ಧವಾದಂತಹ ವಾತಾವರಣ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತೇಳಿ ಚಿಂತನೆಗಳು ನಡೆದಿರುತ್ತೆ. ಅದಕ್ಕೆ ಪೂರಕವಾದಂತಹ ವಾತಾವರಣ ಇರಬೇಕಲ್ಲ, ಆದರೆ ಅದು ಸಿಕ್ಕದಲ್ಲೇ, ಅದು ಇರದಲೇ ತೊಂದರೆಯನ್ನು ಅನುಭವಿಸ್ತೀರಿ. ಸಹೋದರರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಆತಂಕ ಪಡಬೇಕಾದಂಥದ್ದು. ಪುಣ್ಯಕ್ಷೇತ್ರಕ್ಕೆ ಪ್ರಯಾಣ ಮಾಡೋದರ ಬಗ್ಗೆ ಚಿಂತನೆಗಳು ನಡೆಯುವಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.